ಒಂದು ನಕ್ಷೆ ಬರೆದಿದ್ದರು. ಆ ನಕ್ಷೆಯಲ್ಲಿ ಕಲ್ಯಾಣದ ಬೆಳಕು ಸಿರಿಗೆರೆಯಲ್ಲಿ ಅಂತ ಇತ್ತು. ತುಂಬ ಅರ್ಥಪೂರ್ಣವಾದಂಥ ಮಾತು. ಕಲ್ಯಾಣದಲ್ಲಿ ಹೇಗೆ ಸಮಾಜಮುಖಿಯಾದಂಥ ಜೀವಪರವಾದಂಥ ಕೆಲಸ ಕಾರ್ಯಗಳು ನಡೆದಿದ್ವೋ ಅಂಥ ಕಾರ್ಯಗಳು ಸಿರಿಗೆರೆಯಲ್ಲಿ ನಡೀತಾ ಇವೆ ಅನ್ನುವಂಥದ್ದು. ಅದು ಸತ್ಯ ಕೂಡ ಹೌದು. ನಮ್ಮ ಗುರುಗಳು 1933ರಲ್ಲಿ ಹಾಸನ ಜಿಲ್ಲೆ ಯಲಹಂಕ ಮಠದ ಚರಪಟ್ಟಾಧ್ಯಕ್ಷರಾಗಿದ್ದಂಥವ್ರು. ಆಗ ಮಠದ ಸ್ಥಿತಿ ಹೇಗಿತ್ತು ಅಲ್ಲಿ ಅಂತಂದರೆ, ಒಂದು ಹೊತ್ತಿನ ಊಟಕ್ಕೂ ಕೂಡ ಅವರಿಗೆ ಕಷ್ಟ ಇತ್ತು. ಆದರೆ ಆ ಕಷ್ಟಗಳನ್ನು ಸ್ವಾಗತ ಮಾಡ್ತಾನೆ ಹೇಗೆ ನಾನು ಮಠವನ್ನು ಕಟ್ಟಬೇಕು, ಸಮಾಜವನ್ನು ಬೆಳೆಸಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡ್ತಾ ಬಂದರು. 1938 ಸಿರಿಗೆರೆಯಲ್ಲಿ ಶ್ರೀ ಗುರುಶಾಂತರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಅಕಾಲಿಕ ಮೃತ್ಯು ಅವರನ್ನು ತುಂಬ ಆಘಾತಗೊಳಿಸುತ್ತೆ. ನೀವು ಕೊನೆಯಲ್ಲಿ ನಾಟಕ ನೋಡ್ತೀರ, ಆ ನಾಟಕದಲ್ಲಿ ಎಲ್ಲ ಘಟನೆಗಳು ಬರ್ತಾವೆ. ಗುರುಶಾಂತ ಸ್ವಾಮಿಗಳ ಬಗ್ಗೆ ಅಪಾರವಾದಂಥ ಭಕ್ತಿ ಗೌರವ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ. ಕಾರಣ, ಅವರನ್ನು ಯಲಹಂಕ ಮಠಕ್ಕೆ ಸ್ವಾಮಿಗಳಾಗಲಿಕ್ಕೆ ಒಪ್ಪಿಸಿದಂಥವರು ಗುರುಶಾಂತ ಸ್ವಾಮಿಗಳು, ಕಾಶಿಗೆ ಓದಲಿಕ್ಕೆ ಕಳಿಸಿದಂಥವ್ರು ಗುರುಶಾಂತ ಸ್ವಾಮಿಗಳು. ಹಾಗಾಗಿ ಅವರನ್ನು ಪರಮ ಪೂಜ್ಯರು ಅಂತ ಭಾವಿಸ್ಕೊಂಡಿರ್ತಾರೆ. ಅಂಥ ಪೂಜ್ಯರು ಅಕಾಲಿಕ ಮರಣಕ್ಕೆ ತುತ್ತಾದಾಗ ಅವರು ಈ ಆತ್ಮನಿವೇದನೆ ಕೃತಿಯಲ್ಲಿ ಬರೀತಾರೆ, ಇನ್ನು ಯಾರನ್ನು ನಾನು ಗುರುವೇ ಎಂದು ಕರೆಯಲಿ, ಯಾರಿಗೆ ವಂದಿಸಲಿ, ನೀನು ಸಮಾಜಕ್ಕೆ ಕಳಶದೋಪಾದಿಯಲ್ಲಿದ್ದೆ, ಕಳಶವು ಮುರಿಯಿತು, ಸಮಾಜದ ಗತಿ ಏನು? ಬಹಳ ದುಃಖಿತರಾಗಿ ಪದಗಳನ್ನು ಬರೀತಾರೆ. ಜೊತೆಗೆ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಳ್ತಾರೆ. ನಾನು ಹೇಡಿಯಾದರೆ ಮುಂದೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆತ್ಮಬಲವನ್ನು ಬಳಸಿಕೊಂಡು ಸಾಧನೆಯ ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು ಅಂತ ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾರೆ. ಗುರುಶಾಂತ ಸ್ವಾಮಿಗಳು ಲಿಂಗೈಕ್ಯರಾದಾಗ ಸಮಾಜದ ಹಿರಿಯರೆಲ್ಲರೂ ಸೇರಿಕೊಂಡು ಮುಂದಿನ ಉತ್ತರಾಧಿಕಾರಿಗಳನ್ನು ಮಾಡುವವರೆಗೂ ಸಿರಿಗೆರೆಯ ಮಠದ ಜವಾಬ್ದಾರಿಯನ್ನು ನೀವೇ ನೋಡ್ಕೊಳ್ಬೇಕು ಅಂತ ಗುರುಗಳಿಗೆ ವಹಿಸ್ತಾರೆ. ಆಗ ಅಲ್ಲೂ ಕೂಡ 2-3 ಜನ ಬೇರೆ ಬೇರೆ ಸ್ವಾಮಿಗಳಿರ್ತಾರೆ. ಆ ಸ್ವಾಮಿಗಳ ಪರವಾಗಿ ಕೆಲವರು, ಈ ಸ್ವಾಮಿಗಳ ಪರವಾಗಿ ಕೆಲವರು. ಅವರೆಲ್ಲ ಗುರುಗಳಿಗೆ ತುಂಬ ಕಿರುಕುಳ ಕೊಡ್ತಾರೆ. ಆದರೆ ಗುರುಗಳು ಎದೆಗುಂದೋದಿಲ್ಲ, ಧೈರ್ಯದಿಂದ ಅವುಗಳನ್ನೆಲ್ಲ ಎದುರಿಸ್ತಾರೆ. ಅದರ ಫಲವಾಗಿ ಈ ಪೀಠಕ್ಕೆ ಯೋಗ್ಯ ಜಗದ್ಗುರು ಅಂತಂದರೆ ಇವರೇ ಅಂತ ಹೇಳಿ ಇಡೀ ಸಮಾಜ ಅವರನ್ನು 1940 ಬಸವ ಜಯಂತಿಯ ದಿನ ತರಳಬಾಳು ಜಗದ್ಗುರು ಬೃಹನ್ಮಠದ 20ನೆಯ ಪಟ್ಟಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಬಹುಶಃ ಆ ಸಂದರ್ಭದಲ್ಲಿ ಆ ಪೀಠ ಅನ್ನುವಂಥದ್ದು ಅವರಿಗೆ ಒಂದು ಮುಳ್ಳಿನ ಹಾಸಿಗೆ ಆಗಿತ್ತು, ಹೂವಿನ ಹಾಸಿಗೆ ಆಗಿರಲಿಲ್ಲ. ಆ ಮುಳ್ಳಿನ ಹಾಸಿಗೆಯನ್ನು ತಮ್ಮ ಸಾಧನೆಯ ಮೂಲಕ ಹೂವಿನ ಹಾಸಿಗೆಯನ್ನಾಗಿ ಮಾಡಿಕೊಂಡಂಥ ಶ್ರೇಯಸ್ಸು ಗುರುಗಳಿಗೆ ಸಲ್ಲುತ್ತೆ. ಸಮಸ್ಯೆಗಳು ಇರಲಿಲ್ಲ ಅಂತಲ್ಲ, ಸವಾಲುಗಳಿರಲಿಲ್ಲ ಅಂತಲ್ಲ,
ಆ ಸಮಸ್ಯೆ ಸವಾಲುಗಳೇ ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಸಾಧನಗಳು ಅಂತ ಹೇಳಿ ಭಾವಿಸ್ಕೊಂಡ್ರು. ಅವರು ಯಾರನ್ನೂ ಕೂಡ ನಗಣ್ಯ ಅಂತ ಭಾವಿಸ್ತಿರಲಿಲ್ಲ. ಸಾಮಾನ್ಯನಿಂದಲೂ ಅಸಾಮಾನ್ಯ ಕೆಲಸವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಅವರ ಜೀವನದಲ್ಲಿ ಇತ್ತು. ಹಾಗಾಗಿನೇ ದುಗ್ಗಾಣಿ ಮಠವನ್ನು ದುಡಿಯುವ ಮಠವನ್ನಾಗಿ ಮಾಡಿದರು. ಶಿಷ್ಯರ ಸ್ಥಿತಿಯೂ ಕೂಡ ಏನಂತ ಹೇಳ್ಕೊಳ್ಳೋ ಮಟ್ಟಕ್ಕಿರಲಿಲ್ಲ. ಮಠ ಹೇಗೆ ದುಗ್ಗಾಣಿ ಮಠವಾಗಿತ್ತೋ ಶಿಷ್ಯರು ಕೂಡ ದುಗ್ಗಾಣಿಯ ಶಿಷ್ಯರೇ ಆಗಿದ್ದರು. ಆದರೆ ಅಂಥ ಶಿಷ್ಯರಿಗೆ ದುಡಿಯೋದನ್ನು ಕಲಿಸಿಕೊಟ್ಟಂಥವರು ಗುರುಗಳು. ಸುಮತಿ ಒಂದು ಪ್ರಕರಣವನ್ನು ಪ್ರಸ್ತಾಪ ಮಾಡಿದರು. ಯಾರಾದರೂ ಶಿಷ್ಯರಿಗೆ ಅವ್ರು ಏನೋ ಹೇಳಿರ್ತಾರೆ, ಆ ಶಿಷ್ಯ ಕೆಲಸ ಮಾಡಲಿಲ್ಲ ಅಂತಂದರೆ ಅಯೋಗ್ಯ, ನಮಗೆ ಮುಖ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದರು. ಅದು ಮುಖ್ಯವಾಗಿ ಶಿವಪುರದಲ್ಲಿ ನಡೆದಂಥ ಘಟನೆ. ಇಲ್ಲೇನು ನಮ್ಮಲ್ಲಿ ಹಿಂದೆ ಹೆಡ್ ಮಾಸ್ಟರ್ ಆಗಿದ್ದರಲ್ಲ ಬಸವರಾಜ್ ಅಂತ ಹೇಳಿ, ಅವರ ಸಹೋದರ ಬಸವಂತಪ್ಪ ಈಗಲೂ ಇದ್ದಾರೆ. ಆ ಬಸವಂತಪ್ಪನಿಗೆ ಹೋದಾಗೆಲ್ಲ ಹೇಳ್ತಾ ಇದ್ರಂತೆ, ಏಯ್ ನಿಮ್ಮೂರಾಗ ಎಲ್ಲರೂ ತೋಟ ಮಾಡಿದಾರೆ ಕಣೋ, ನೀನು ಯಾಕೆ ಇನ್ನೂ ಅಡಿಕೆ ತೋಟ ಮಾಡಿಲ್ಲ, ಅಡಿಕೆ ತೋಟ ಮಾಡು. ಸುಮಾರು 2-3 ಸಾರಿ ಆ ರೀತಿ ಹೇಳಿದ್ದಾರೆ. ಅವನು ತೋಟ ಮಾಡಿಲ್ಲ. ನೆಕ್ಸ್ಟ್ ಅವನು ಭೇಟಿಗೆ ಗುರುಗಳ ದರ್ಶನಕ್ಕೆ ಬಂದಾಗ ನಮಗೆ ಮುಖ ತೋರಿಸ್ಬೇಡ ಅಂತ ಹೇಳಿ ಸಿಟ್ಟು ಮಾಡಿದ್ದಾರೆ. ಆದರೆ ಮತ್ತೊಮ್ಮೆ ಬಂದಾಗ ಬಹಳ ಪ್ರೀತಿಯಿಂದ ಅವನು ಬೆನ್ನು ತಟ್ಟಿದ್ದಾರೆ. ಕಾರಣ ಏನು ಅಂತಂದರೆ ಅವನು ಅಡಿಕೆ ತೋಟ ಮಾಡಿದ ಅನ್ನುವಂಥದ್ದು. ಅಂದರೆ ಭಕ್ತರ ಶ್ರೇಯಸ್ಸೇ ತಮ್ಮ ಶ್ರೇಯಸ್ಸು ಅಂತ ಭಾವಿಸಿದಂಥ ಅಪರೂಪದ ವ್ಯಕ್ತಿತ್ವ ಗುರುಗಳದು. ಆರ್ ಸಿ ಹಿರೇಮಠರ ಒಂದು ಪ್ರಕರಣವನ್ನು ಸಾದರ್ ಅವರು ಪ್ರಸ್ತಾಪ ಮಾಡಿದರು. ತಕ್ಷಣ ನಮಗೆ ಚಂದ್ರಣ್ಣವರು ಹೇಳಿದರು, ಬುದ್ಧಿ ಚಂಪಾ ಅವ್ರ ಪ್ರಕರಣ ನೀವು ಹೇಳ್ರಿ ಅಂತ. ಚಂಪಾ ಅಂತಂದರೆ ನಿಮಗೆ ಅನೇಕರಿಗೆ ಗೊತ್ತು, ಚಂದ್ರಶೇಖರ್ ಪಾಟೀಲ್ ಅಂತ ಹೇಳಿ. ಅವರು ಒಬ್ಬ ಬಂಡಾಯ ಸಾಹಿತಿಗಳು, ಪ್ರಗತಿಪರ ಚಿಂತಕರು. ಮಠಗಳು ಸ್ವಾಮಿಗಳು ಅಂತಂದರೆ ಉಪೇಕ್ಷೆ ಮಾಡುವಂಥ ಗುಣ ಅವರಲ್ಲಿತ್ತು. ಆದರೆ ನಮ್ಮ ಬಗ್ಗೆ ವಿಶೇಷವಾದಂಥ ಪ್ರೀತಿನೇ ಇತ್ತು ಅವರಿಗೆ. ನಮ್ಮ ಬಗ್ಗೆ ವಿಶೇಷವಾದ ಪ್ರೀತಿ ಇದ್ದಿದ್ದರಿಂದ ನಾವು ಹಿರಿಯ ಗುರುಗಳಿಗೆ ಹೇಳಿ, ಬುದ್ಧಿ ಈ ಸಲ ತಳ್ಳಬಾಳು ಹುಣ್ಣಿಮೆಗೆ ಚಂದ್ರಶೇಖರ್ ಪಾಟೀಲ್ರನ್ನ ಕರೆಸೋಣ, ತಾವು ಒಪ್ಪಿದರೆ ಪತ್ರ ಬರೆಸ್ತೇವೆ ಅಂದ್ವಿ. ಕರೆಸ್ರಲ್ಲ ಅಂದರು ಗುರುಗಳು. ಆವಾಗ ಅತಿಥಿಗಳನ್ನ ಕರೆಸೋದಂದ್ರೆ ಅವ್ರ ಹತ್ರ ಹೋಗಿ ಏನು ಕರಿತಿರಲಿಲ್ಲ. ಡಬಲ್ ಕಾರ್ಡ್ ಅಂತ ಇತ್ತಾಗ, ರಿಪ್ಲೈ ಕಾರ್ಡ್ ಅಂತ ಕರೀತಾರೆ ಅದಕ್ಕೆ. ಒಂದು ಕಾರ್ಡ್ನಲ್ಲಿ